ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಫುಲ್ ಗರಂ ಆಗಿದ್ದಾರಂತೆ. ಮುಖ್ಯ ಕಾರ್ಯದರ್ಶಿಗೆ ಖಾರವಾಗಿ ಪತ್ರವನ್ನ ಬರೆದಿದ್ದಾರೆ ಡಿಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ. ನನ್ನ ಇಲಾಖೆಯಲ್ಲಿ ಯಾವುದೇ ವರ್ಗಾವಣೆ ಆದ್ರೂ ಕೂಡ ನನ್ನನ್ನ ಕೇಳಬೇಕು. ವರ್ಗಾವಣೆ ವಿಚಾರದಲ್ಲಿ ನನ್ನ ಕೇಳಿ. ಮುಖ್ಯ ಇಂಜಿನಿಯರ್ ವರ್ಗಾವಣೆಗೆ ಡಿಸಿಎಂ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ವಿಚಾರದಲ್ಲಿ ನನ್ನ ಇಲಾಖೆಗೆ ಒಳಪಡುವಂತಹ ವಿಭಾಗಗಳಿಗೆ ಸಂಬಂಧಪಟ್ಟಂತೆ ವರ್ಗಾವಣೆಯ ನೇಮಕಾತಿ ಆದೇಶ ಇವೆಲ್ಲವಕ್ಕೂ ನನ್ನ ಅನುಮತಿ ಕಡ್ಡಾಯ. ನನ್ನ ಗಮನಕ್ಕೆ ಬರದೆ ನಿಮಗೆ ಬೇಕಾಬಿಟ್ಟಿ ಮಾಡ್ಕೊಳಕ್ ಹೋಗ್ಬೇಡಿ. ಟ್ರಾನ್ಸ್ಫರ್ ವಿಚಾರದಲ್ಲಿ ಗರಂ ಆಗಿದ್ದಾರೆ. ಡಿಪಿಆರ್ ನಿಂದ ಆದೇಶವನ್ನು ಹೊರಡಿಸಬೇಕಾದ್ರೆ ನನ್ನ ಪೂರ್ವಾನುಮತಿಯನ್ನ ಪಡೆದ ನಂತರವೇ ಹೊರಡಿಸಬೇಕು. ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಆರಂಭದಲ್ಲಿಯೇ ಟಿಪ್ಪಣಿ ಮೂಲಕ ನಿಮ್ಗೆ ಇದನ್ನ ತಿಳಿಸಿದ್ವಿ. ನಂತರ ಮುಖ್ಯ ಇಂಜಿನಿಯರ್ಗಳ ಕರ್ತವ್ಯಕ್ಕೆ ಸಂಬಂಧಪಟ್ಟ ಕಾರ್ಯವ್ಯಾಪ್ತಿಯನ್ನ ಜಲಸಂಪನ್ಮೂಲ ಇಲಾಖೆಯಿಂದ ಡಿಪಿಆರ್ಗೆ ವಹಿಸುವ ಕಡತದಲ್ಲೂ ಕೂಡ ಅಂದ್ರೆ ಫೈಲ್ ಅಲ್ಲೂ ಕೂಡ ಸೂಚನೆ ಕೊಡಲಾಗಿತ್ತು. ನನ್ನ ಗಮನಕ್ಕೆ ತಂದು ನನ್ನ ಅನುಮೋದನೆ ಪಡೆದ ನಂತರ ಡಿಪಿಆರ್ ನಿಂದ ಆದೇಶ ಹೊರಡಿಸಬಹುದು. ಇದನ್ನು ಸ್ಪಷ್ಟವಾಗಿ ನಾನು ಆಲ್ರೆಡಿ ಹೇಳಿದ್ದೀನಿ. ಆದ್ರೆ ಮೇ 9ನೇ ತಾರೀಕು ನೀವು ಹೊರಡಿಸಿರುವ ಆದೇಶದಲ್ಲಿ ನನ್ನ ಅನುಮೋದನೆಯನ್ನ ಪಡೆಯದೆ ಕೆಲವು ಮುಖ್ಯ ಇಂಜಿನಿಯರ್ಗಳನ್ನ ಜಲಸಂಪನ್ಮೂಲ ಇಲಾಖೆಗೆ ವರ್ಗಾವಣೆ ಮಾಡಿರೋದು ನನ್ಗೆ ಗೊತ್ತಾಗಿದೆ. ನನ್ನ ಸೂಚನೆಯನ್ನ ಕಡೆಗಣಿಸಿ ಆದೇಶವನ್ನ ಹೊರಡಿಸಿದ್ದೀರಾ ನೀವು. ನಾನು ಆಕ್ಷೇಪ ಅಂದ್ರೆ ಕೋಪಗೊಂಡಿದ್ದಾರೆ. ನನ್ನ ಗಮನಕ್ಕೆ ಬರದೆ ನನ್ನ ಇಲಾಖೆಯಲ್ಲಿ ಯಾರು ಒಳಗೆ ಬರ್ತಾರೆ ಹೊರಗೆ ಹೋಗ್ತಾರೆ ಇದು ನನ್ನ ಗಮನಕ್ಕೆ ಬರ್ಬೇಕಲ್ವಾ? ನಾನೇನು ಚಂದಕ್ ಮಾತ್ ಸಚಿವನಾಗಿದ್ದೀನ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಪತ್ರವನ್ನ ಬರೆದಿದ್ದಾರೆ ಡಿಕೆಶಿ. ಈಗಿನ ವರ್ಗಾವಣೆಗೆ ನನ್ನ ಆಕ್ಷೇಪ ಇದೆ ಅಂತ ಹೇಳಿದ್ದಾರೆ. ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ನನ್ನ ಗಮನಕ್ಕೆ ಬರದೆ ಹೇಗೆ ನೀವು ಇಲಾಖೆಗೆ ವರ್ಗಾವಣೆ ಅಂದ್ರೆ ಕರ್ಕೊಳ್ತಾ ಇದ್ದೀರಿ ಇಂಜಿನಿಯರ್ಗಳನ್ನ? ನನ್ನ ಇಲಾಖೆಯಲ್ಲಿ ಯಾವುದೇ ವರ್ಗಾವಣೆ ಆದ್ರೂ ಕೂಡ ನನ್ನ ಗಮನಕ್ಕೆ ಬರಬೇಕು, ನನ್ನನ್ನು ಕೇಳಾಗಬೇಕು. ಸರ್ಕಾರ ಅಸ್ತಿತ್ವಕ್ಕೆ ಬಂದ ಆರಂಭದಲ್ಲೇ ಇದ್ರ ಬಗ್ಗೆ ನಾನು ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಲ್ವಾ? ಕೂಡ್ಲೇ ತಡೆ ಹಿಡಿಬೇಕು. ಇಲ್ಲಿ ತನಕ ಆಗಿರೋ ಬದಲಾವಣೆ ನನ್ನ ಗಮನಕ್ಕೆ ಯಾವುದೇ ಬಂದಿಲ್ವೋ ಅದೆಲ್ಲವೂ ಕೂಡ ಇಲ್ಲಿಗೆ ಫುಲ್ ಸ್ಟಾಪ್ ಇಡಬೇಕು ನೀವು. ಈಗಿನ ವರ್ಗಾವಣೆಗೆ ನನ್ನ ಆಕ್ಷೇಪಣೆ ಇದೆ ಅಂತ ಸಂಬಂಧಪಟ್ಟ ಅಧಿಕಾರಿಗೆ ಪತ್ರವನ್ನ ಬರೆದಿದ್ದಾರೆ. ಅವ್ರೇನು ಉತ್ತರವನ್ನ ಕೊಡ್ತಾರೆ ನೋಡ್ಬೇಕು. ಮತ್ತೊಂದು ಕಡೆ ಎಸ್ ಅವ್ರಿಗೆ ಸಂಬಂಧಪಟ್ಟಂತಹ ಇಲಾಖೆ ಸಚಿವರುಗಳ ಗಮನಕ್ಕೆ ಬರಬೇಕು. ನಾಳೆ ದಿನ ಏನೇ ಹೆಚ್ಚು ಕಡಿಮೆ ಆದ್ರೂ ನಾವುಗಳು ಹೋಗಿ ಕೇಳೋದು ಸಚಿವರನ್ನೇ ಅಲ್ವಾ, ಅಧಿಕಾರಿಗಳನ್ನೆಲ್ಲ. ಹಾಗಾಗಿ ಪ್ರಶ್ನೆ ಕೇಳಿದ್ದಾರೆ ಸಹಜವಾಗಿ. ಅಂಡ್ ಇವ್ರ ಗಮನಕ್ಕೆ ಬರ್ದೆ ಬೇಕಾಬಿಟ್ಟಿ ಮೇಲ್ಪಟ್ಟ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಹೇಗೆ ಟ್ರಾನ್ಸ್ಫರ್ಗಳನ್ನೆಲ್ಲ ಕೊಡ್ತಾರೆ ತಗೊಳ್ತಾರೆ? ಸಹಜವಾಗಿ ಪ್ರಶ್ನೆ ಮಾಡಬೇಕು, ಮಾಡಿದ್ದಾರೆ. ಉತ್ತರ ಏನ್ ಸಿಗತ್ತೆ ಕಾದ್ ನೋಡೋಣ.